ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಂತೂ ಇಂತೂ ಕೈಯಲ್ಲಿದ್ದಿದ್ದ ಕೆಲಸ ಅಂತೂ ಬಿಟ್ಟಿದ್ದಾಯಿತು. ಅಂದರೆ ಸದ್ಯಕ್ಕೆ ರಿಸೈನ್ ಮಾಡಿಬಿಟ್ಟು ಈ ಒಂದು ವರ್ಕಿಂಗ್ ಪ್ರೊಫೆಷನ್ ಅಥವಾ ವರ್ಕಿಂಗ್ ವುಮೆನ್ ಅಂತ ಏನು ಹೇಳ್ತೀವಿ ಅದರಿಂದ ನಾನು ವಿದಾಯ ತೊಗೊಂಡಿದ್ದಾಯಿತು. ನನಗೆ ಇದ್ದಿದ್ದ ಕಾಲ್ ನೋವಂತೂ ದಿನೇ ದಿನೇ ಜಾಸ್ತಿನೇ ಆಯಿತು. ಕೊನೆಗೆ ಡಾಕ್ಟರ್ ಎತ್ಕೊಂಡು ಸರ್ಜರಿ ಮಾಡ್ಕೋಬೇಕು, ಇಲ್ಲಾಂದರೆ ಬೇರೆ ಆಪ್ಷನ್ನೇ ಇಲ್ಲ ಅಂತಂದರು. ಒಂದೊಂದು ಕಾಲ್ ಆಪ್ರೇಷನ್ ಮಾಡ್ಕೋಬೇಕಂದ್ರೆ 2 ಲಕ್ಷ ಕೊಡಬೇಕು. ಅಂದರೆ ಆಪ್ರೇಷನ್ 4 ಲಕ್ಷ ಮತ್ತು ಅದು ಇದು ಖರ್ಚು ಅಂತ ಎಲ್ಲ ಸೇರಿ ಒಂದು 7-8 ಲಕ್ಷ ಖರ್ಚಾಗುತ್ತೆ. ಸರಿ, ಯೋಚನೆ ಮಾಡಿದೆ 7-8 ಲಕ್ಷ ಕೊಟ್ಟು ಆಪ್ರೇಷನ್ ಮಾಡಿ ಅದು ಫೇಲ್ಯೂರ್ ಆಗಿ ಮನೇಲಿ ಬಿತ್ಕೊಳ್ಳೋ ಬದಲು ಸುಮ್ಮನೆ ಮನೆ ಮುಂದೆ ಇರೋ ಒಂದು ಬೇಕ್ರಿನ ನಡ್ಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಈಗ ಈ ಫೀಲ್ಡ್ಗೆ ನಾನು ತುಂಬ ಹೊಸಬಳು, ಹೇಗೆ ನಡೆಯುತ್ತೆ ವ್ಯಾಪಾರ ಅಂತ ಏನೂ ಗೊತ್ತಿಲ್ಲ. ದೇವ್ರ ಪುಣ್ಯಕ್ಕೆ ನಮ್ಮ ಅಕ್ಕವ್ರು ನಡೆಸ್ತಾಯಿದ್ರು. ಅದೇ ಬೇಕ್ರಿನ ಕಾರಣಾಂತರಗಳಿಂದ ನನಗೆ ಬಿಟ್ಕೊಡ್ತೀನಿ ಅಂತಂದರು. ಹೇಗಿದ್ರು ಮನೆ ಮುಂದೆ ಇದೆ, ನಾನು ತುಂಬ ದೂರ ನಡೆಯೋ ಅವಶ್ಯಕತೆಯೂ ಇಲ್ಲ ನನಗೆ. ನಾನು ಇದೇ ಗ್ಯಾಪಲ್ಲೇ ಸುಮ್ಮನೆ ಸಣ್ಣ ಪುಟ್ಟ ಏನೇನೋ ಟ್ರೈ ಮಾಡಿದೆ, ಬಟ್ ಯಾವುದೂ ವರ್ಕೌಟ್ ಆಗಲಿಲ್ಲ. ಸದ್ಯಕ್ಕಂತೂ ಈ ಬಿಸ್ನೆಸ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಬೇಕ್ರಿ ಓಪನ್ ಮಾಡಿದ್ದೀನಿ. ಅದು ದೇವ್ರ ದಯೆಯಿಂದ ಹಾಗೆ ನಿಮ್ಗಳ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಯಾರಾದರೂ ಈ ಕಾಂಡಿಮೆಂಟ್ಸ್ ಬಿಸ್ನೆಸ್ ಮಾಡ್ತಾಯಿದ್ರೆ ಪ್ಲೀಸ್ ನನಗೆ ಒಂದು ಸಜೆಷನ್ ಕೊಡಿ, ಏನೆಲ್ಲ ಇನ್ಕ್ಲೂಡ್ ಮಾಡ್ಬೋದು, ಇಲ್ಲಿ ಏನೆಲ್ಲ ಹಾಕ್ಕೋಬೋದು ನಾವು ಅಂತಂದ್ಬಿಟ್ಟು. ನನಗೆ ಇದಂತೂ ತುಂಬ ಹೊಸ ರೀತಿ ಅನ್ನಿಸ್ತಾ ಇದೆ. ಯಾಕಂತಂದರೆ ಇಲ್ಲಿವರೆಗೂ ಆಫೀಸು ಕೆಲಸ ಅಂತ ಓಡಾಡ್ಕೊಂಡಿದ್ದವಳು ಈ ರೀತಿ ಜನರ ಜೊತೆ ಬೆರೀಬೇಕು, ಜನರ ಜೊತೆ ಮಾತಾಡಬೇಕು, ವ್ಯಾಪಾರ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಡೆಫಿನೆಟ್ಲಿ ಇಲ್ಲ. ಇನ್ಮೇಲೆ ಅದನ್ನು ಅಳವಡಿಸ್ಕೋಬೇಕು ಮತ್ತು ಹಾಗೆ ಕಲ್ತ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಮಗಳು ಬಂದುಬಿಟ್ಟು ಪಾಪ ಅವಳು ಡೈಲಿ ಬಂದು ಡೋರ್ ಓಪನ್ ಮಾಡಿಕೊಡ್ತಾ ಇದ್ದಾಳೆ, ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳು. ನೋಡೋಣ ಈ ಒಂದು ಹೊಸ ಆರಂಭ ಅಥವಾ ಪ್ರಾರಂಭ ಹೇಗಿರುತ್ತೆ ಅಂತಂದ್ಬಿಟ್ಟು ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ನ ಡೈಲಿ ಈ ವಿಡಿಯೋ ಮೂಲಕ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.